ಹೌದು ಅಲ್ಲಿ ನೋಡಿದ್ದಾರೆ. ಮುಂದಕ್ಕೆ ಎಲ್ಲರಿಗೂ ನಮಸ್ಕಾರ. ಮೊನ್ನೆ ಒಬ್ಬರು ತುಂಬ ಮಳೆ ಬರ್ತಾಯಿತ್ತು, ಹೊಳೆ ಹರಿದು ಹೋಗ್ತಾಯಿತ್ತು. ಅಂಥ ಸಂದರ್ಭದಲ್ಲಿ ಒಬ್ಬರು 65 ವರ್ಷದ ಒಬ್ಬರು ಮಹಿಳೆ ಮೋರಿ ಮೇಲೆ ಜಂಪ್ ಮಾಡಿ ಆತ್ಮಹತ್ಯೆ ಮಾಡ್ಕೊಳ್ಳೋ ಸುದ್ದಿ ಬಂತು. ಇಲ್ಲಿ ಕಾಯಿ ಕೆತ್ತುವಂಥ ಒಬ್ಬರು ಸ್ಥಳೀಯರು ನಮಗೆ ಫೋನ್ ಮಾಡಿದ್ರು. ನಾವು ಬಂದು ನೋಡಿದ್ವಿ. ಆಗ ತುಂಬ ಜಾಸ್ತಿ ಮಳೆಗೋಸ್ಕರ ಹೊಳೆ ತುಂಬ ನೀರು ಹೋಗ್ತಿತ್ತು. ನಮಗೆ ಯಾವುದೇ ಥರದ ಕಾರ್ಯಾಚರಣೆ ಮಾಡಲು ಅನಾನುಕೂಲ ಆಯಿತು. ಮತ್ತು ಮಾರನೇ ಸಲ ಬಂದ್ವಿ, ಅವತ್ತು ನೀರು ಜಾಸ್ತಿ ಹೋಗ್ತಿತ್ತು. ಮತ್ತೆ ತಿರ್ಗಿ ಭಾನುವಾರ ನಿನ್ನೆ ಸಂಜೆ ಕಡೆ ಬಂದು ಮತ್ತೆ ನಾವು ಬೋಟ್ ಹಾಕಿ ಸಾಕಷ್ಟು ಪ್ರಯತ್ನ ಪಟ್ವಿ, ಆದರೆ ಬಾಡಿ ಸಿಗಲಿಲ್ಲ. ಅದು ಡಿಕಂಪೋಸ್ಟ್ ಆಗಿಬಿಟ್ಟು ಕನಿಷ್ಠ 1.5 ಕಿಲೋಮೀಟರ್ ಮುಂದೆ ಹೋಗಿ ಒಂದು ಮರದ ದಿನವಾಗಿ ಅಡ್ಡಾಗಿ ನಿಂತ್ಕೊಂಡಿತ್ತು. ಆವಾಗ ನಾವು ನಮ್ಮ ಈಶ್ವರ್ ಮಲ್ಪೆ ಅವರು ಮಂಗಳೂರಿಂದ ಬಂದು ಅವರ ಸಂಗಡ ನಾವು ಜಂಟಿ ಕಾರ್ಯಾಚರಣೆ ಮಾಡಿದಾಗ ಆ ದೇಹ ಸಿಕ್ಕಿತು. ಅದು ತೊಗೊಂಬಂದು ನಾವು ಅವರ ಸಂಬಂಧಿಕರಿಗೆ ಹಸ್ತಾಂತರಿಸಿದರೆ ನಮ್ಮ ಎಲ್ಲರಿಗೂ ಧನ್ಯವಾದಗಳು ಅಂತ ಹೇಳ್ತೀನಿ. ಈಗ ಈ ಒಂದು ದುರ್ಘಟನೆಗಳು ಆಗಬಾರ್ದು, ಆಗೋಗ್ಬಿಡುತ್ತೆ. ಮುಂದೆ ಜನಗಳಿಗೆ ಒಂದು ಎಚ್ಚರಿಕೆ ಇರಲಿ. ಮಳೆ ತುಂಬಿದ ಜಾಗ ಆಗಲಿ, ನೀರಾಗಲಿ, ಮೋರೆ ಆಗಲಿ, ಯಾರು ಮೀನಿಡೋಕ್ಕಾಗಲಿ, ಏಡಿಡೋಕ್ಕಾಗಲಿ, ಎತ್ತುಗಳು ಮೈ ತುಳಿಸಿ ಹೋಗಲಿ, ಯಾರು ಅಂಥ ಕೆಲಸಕ್ಕೆ ಹೋಗಬಾರ್ದು. ಆಕಸ್ಮಿಕ ಯಾವ ಟೈಮಲ್ಲಿ ಯಾವ್ದು ಅನಾಹುತ ಆಗುತ್ತೆ ಹೇಳಲಿಕ್ಕಾಗಲ್ಲ. ಎಲ್ಲರಿಗೂ ಜಾಗ್ರತೆ ವಹಿಸ್ಕೊಳ್ಳಿ ಅಂತ ಅಂದ್ಬಿಟ್ಟು ತಮ್ಮೆಲ್ಲರಿಗೂ ವಂದಿಸ್ತೀವಿ. ಬರ್ರಿ ಪ್ರಜಾ ಟಿವಿ ಮುಂದಕ್ಕೆ ಹೋಗ್ಲಿ ಹೋಗ್ಲಿ.
ಆ ಕಡೆಯಿಂದ ಹೇಳಿದ್ರೆ ಮಟ್ಟಿಗೆ ಹೋಗುತ್ತದೆ. ದಾರಿ ಸೊರಬ ತಾಲೂಕಿನಲ್ಲಿ ಒಂದು ಕೆರೆ ಎಂಬ 65 ವರ್ಷದ ಲೇಡಿಯವರು ಆಕಸ್ಮಿಕವಾಗಿ ಕಾಲ್ಜಾರಿ ಕೆರೆ ಹತ್ರ ಬಿದ್ದು ಇವತ್ತಿಗೆ 4 ದಿನ ಆಯಿತು. ನಮ್ಮ ಸೊರಬ ತಾಲೂಕಿನ ಅಗ್ನಿಶಾಮಕ ದಳದ ಅಧಿಕಾರಿ ಸಿಬ್ಬಂದಿ ವರ್ಗದವರು ಎಲ್ಲರೂ ಸಹ ಹುಡುಕಾಡ್ತಿದ್ರು. ಯಾಕೆಂದರೆ ತುಂಬ ಮಳೆ ಜಾಸ್ತಿಯಾಗಿ ನೀರು ತುಂಬ ಕೆಂಪಾಗಿ ಆ ದೇಹ ಎಲ್ಲಿರೋದಕ್ಕೂ ತುಂಬ ಕಷ್ಟ ಆಯಿತು. ಹಾಗೆ ಕೊನೆಗೆ ನೀರಿನ ಒತ್ತಡ, ಕರೆಂಟ್ ಎಲ್ಲ ತುಂಬ ಹೌದು ಕಾರ್ಯಾಚರಣೆ ತುಂಬ ಅಡಚಣೆ ಆಯಿತು. ಅದರಿಂದ 4ನೇ ದಿನಕ್ಕೆ ನಾವು ಬಂದಿದ್ದೇವೆ. ನಮ್ಮ ಜೊತೆಗೆ ಇವತ್ತು ಅವರು ನಮಗೆ ಸಾಥ್ ಕೊಟ್ಟಿದ್ದಾರೆ. ಇದಕ್ಕೆ ಸ್ಥಳೀಯರು ಹಾಗೂ ಇಲ್ಲಿನ ಎಲ್ಲ ದೇವರ ಆಶೀರ್ವಾದ, ಗ್ರಾಮ ದೇವರ ಆಶೀರ್ವಾದದಿಂದ ಸುಮಾರು 1 ಕಿಲೋಮೀಟರ್ ದೂರದಲ್ಲಿ ನಮ್ಮ ಜೊತೆಗೆ ಮಹಾಬಲೇಶ್ವರ ತಂಡದವರು ಸಹ ಫೈರ್ ಬ್ರಿಗೇಡ್ನವರು ಸ್ಥಳೀಯರು ನಮಗೆ ಸಾಥ್ ಕೊಟ್ಟು 1 ಕಿಲೋಮೀಟರ್ ದೂರದಲ್ಲಿ ಆ ಬಾಡಿ ದೇಹ ಡಿಕಂಪಸ್ ಆಗಿ ಮೇಲೆ ಸಿಕ್ಕಿದೆ. ಇದಕ್ಕೆ ಸಮಸ್ತ ಜನತೆ ಆಶೀರ್ವಾದ. ಇದೇ ರೀತಿ ಎಲ್ರಿಗೂ ಒಂದು ಹೇಳೋದು, ಯಾರೂ ಒಂದು ಆತ್ಮಹತ್ಯೆ ಮಾಡ್ಕೊಳ್ಬೇಡಿ. ಇದ್ದ ಜೀವವನ್ನು ನೀವು ಬದುಕಿಸ್ಕೊಳ್ಳಿ. ಯಾಕೆಂದರೆ ಒಂದು ಸಲ ಹೋದ ಪ್ರಾಣ ಮತ್ತೊಂದು ಸಲ ಸಿಗಲ್ಲ. ಯಾಕೆಂದರೆ ನಾವು ಈಗ ಸಹ ಒಂದು ಹೊಳೆನರಸೀಪುರಕ್ಕೆ ಹೋಗಬೇಕು. ಅಲ್ಲಿ ಸಹ ಒಂದು 65 ವರ್ಷ 70 ವರ್ಷದ 2 ವಯಸ್ಸಾದವರು ಸಹ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಯಾರು ಆತ್ಮಹತ್ಯೆ ಮಾಡಿಕೊಳ್ಬೇಡಿ ಅಂತ ಎಲ್ರಿಗೂ ನಾ ಕೈ ಮುಗಿದು ಹೇಳ್ತಿದ್ದೀನಿ. ಕೆಳಗೆ ಎಲ್ಲ ಕ್ಯಾಮ್ರಾ ನದಿಗೆ ಹಾಕ್ಬಿಡ್ತೀನಿ ನಾನು. ಈಗ ಕ್ಯಾಮ್ರಾ ಮಾಡಕ್ ಬಂದ್ರಿ, ಹೆಲ್ಪ್ ಮಾಡಕ್ ಬರ್ರಿ ಅಂದ್ರೆ ಯಾರು ಬರುದಿಲ್ಲ. ಆಂಬುಲೆನ್ಸ್ ಇಲ್ಲಿ ಇಡ್ಕೊ, ಅದು ಅಡ್ಡ ಬಿಟ್ಟು ಅರ್ಧ ವಾಶ್ ಮಾಡಪ್ಪ. ಚಾಪಿಗೆ ಇದೇನು ಮಾಡಕ್ಕೆ ಕಂಪ್ಲೀಟ್ ಆಗಿತ್ತು ಮಾಡ್ತೀನಿ ಗಾಡಿ ಬೇಕಂತ ಅದು ಬಿಟ್ಬಿಡ್ರಿ, ಅದು ಅರ್ಧ ಬಿಟ್ಬಿಡ್ರಿ.